ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ನೋಡಿರಿ, ಈಗ ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ್ದೆ ಇದನ್ನು ಪಾಸ್ತಾ ಉಳಿದಿತ್ತು. ಹಂಗಾಗಿ ಈಗ ತಿನ್ನಾಗತ್ತೀವಿ, ನಾನು ನಾವೇ ತಿನ್ನಾಗತ್ತೀವಿ. ನಮ್ಮಿತ್ತ ಸ್ಕೂಲಿಂದ ಬಂದ್ಲಕ್ಕೆ ಈಗ ಬಾಕ್ಸಿಗೆ ಕೊಟ್ಟು ಕಳಿಸಿದ್ದೆ. ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಏನೇನ್ರಿ ಅದು ಸಾಂಬಾರು, ಸೋರೆಕಾಯಿ ಸಾರು, ಆಮೇಲೆ ಇದು ಬದ್ನಿಕಾಯಿ ಪಲ್ಯ, ರಾತ್ರಿ ಮಾಡಿರೋ ರೊಟ್ಟಿ ತಿನ್ನಿಸ್ತೀನಿ ರೇ ಯವ್ವ. ಸ್ವಲ್ಪನೂ ತಡ ಆಗಬಾರ್ದಕ್ಕೀಗ. ನಿಮ್ಮ ಅಪ್ಪನ ಕಡೆ ಹೊಳ್ವಲ್ಲೆಲ್ಲ ಯಾಕ ಈಗ ಅಪ್ಪನ ತಾಟ್ನಾಗ ಅನ್ನಿಲ್ಲ ಅದಕ್ಕೆ. ಹಾಂ, ತಾಟಿದ್ರೆ ಅತ್ಲಾಗ ಹೊಳ್ಬಿಡ್ತಾ ಅನ್ನ ಇದ್ರೆ. ಆಗ ತಿನ್ನಂಗಿಲ್ಲ. ಇವತ್ತು ಲೇಟಾಗಿ ಎದ್ಬಿಟ್ಟೆ, 6ಕ್ಕೆ ಎದ್ದೀನಿ. ದಿನ 5ವರೆಗೆ ಎದ್ದಿದ್ದೆ, ಇವತ್ತು 6ಕ್ಕೆ ಎದ್ದೀನಿ. ಹಾಗಾಗಿ ಪಾಸ್ತಾನ ಮಗ ಇದು ಪಾಸ್ತಾ ರೆಸಿಪಿನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಮಾಡ್ಕೊತ ನಿಂತ್ರೆ ಟೈಮ್ ಆಗುತ್ತೆ ಅಂಥೇಳಿ ಕೇಳಿದ್ರು. ಮೊನ್ನೆ ಒಂದಿಬ್ಬರು ಕೇಳ್ಯಾರ ಶೇರ್ ಮಾಡಿರಿ ಅಂತ. ನೆಕ್ಸ್ಟ್ ಟೈಮ್ ಮಾಡಿದಾಗ ಮಾಡ್ತೀನಿ. ಗೇಟ್ ಸೌಂಡ್ ಆಯ್ತು, ಹೊರಗೆ ನೋಡ್ತಾ. ಚಲೋ ಆಗೈತೆ ರೀ ಸಾರು, ಮಸ್ತಾಗೈತೆ. ನಾನು ಹಾಸ್ಪಿಟ್ಲ್ನಾಗ ಇದ್ದಾಗ ಕೊಡ್ತಿದ್ರಲ್ಲ ಆ ಥರ ಸಾಂಬಾರು ಐತೆ ಅದು. ಈಗ ನೋಡಿರಿ, ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಸ್ವಚ್ಛಗೆ ತೊಳೆದು ತರಕಾರಿ ಹೆಚ್ಕೊಳ್ಳೋ ಮಟ್ಟ ನೆನೆಸಿಟ್ಟಿದ್ದೆ. ಅದಾದಮೇಲೆ ಈಗ ನಾನು ಒಂದು ಸೋರೆಕಾಯಲ್ಲಿ ಅರ್ಧ ಸೋರೆಕಾಯಿನ ಹೆಚ್ಚಿಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿನಿ. ಆಮೇಲೆ 2 ಚಿಕ್ಕ ಟೊಮೆಟೊ, 1 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿನಿ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ, ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿನಿ. ಒಗ್ಗರಣೆಗೇನೋ ಹಾಕ್ಕೊತೀನಿ, ಒಂದು ಸ್ವಲ್ಪ ಕುದಿಯಾಕನ ಹಾಕ್ತೀನಿ, ಚೆನ್ನಾಗಿರ್ತೈತಿ. ಹಾಗಾಗಿ ನೋಡಿರಿ, ಈಗ ಅರಿಶಿನ ಹಾಕಿದೆ. ಅರಿಶಿನ ಹಾಕಿದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೇನು ಹಾಕಿಲ್ಲ, 1 ಸ್ಪೂನಷ್ಟು ಮಾತ್ರ ಹಾಕೀನಿ. ಆಮೇಲೆ ಮತ್ತೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಹಾಕ್ಕೊಂಡ್ರಾಯ್ತು. ತರಕಾರಿ ಒಂದು ಸ್ವಲ್ಪ ಉಪ್ಪು ಹಿಡಿತಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೋರೆಕಾಯಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಸಾಂಬಾರು ಚೆನ್ನಾಗಿ ಬಂದಿತ್ತು, ರುಚಿಯಾಗಿತ್ತು. ಹೋಟೆಲ್ನಲ್ಲಿ ಕೊಡ್ತಾರೆ ಸಾಂಬಾರು, ಅದೇ ಥರ ಟೇಸ್ಟ್ ಇತ್ತು. ಹೋಟೆಲ್ಲು ಮತ್ತು ಇದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತೀವಲ್ಲ ಆವಾಗ ಕೊಡ್ತಾರೆ ನೋಡಿರಿ ಹಾಸ್ಪಿಟ್ಲಲ್ಲಿ ಸಾಂಬಾರು. ಆ ಥರ ಸಾಂಬಾರು ಮನೇಲಿ ಮಾಡಬೇಕು ಅಂದ್ಕೊತಿದ್ದೆ. ಆ ಫ್ಲೇವರ ಬರ್ತಾ ಇರಲಿಲ್ಲ, ಆ ಘಮ. ನಾ ತರಕಾರಿ ಹಾಕಿ ಮಾಡಿದ್ರೆ ಆ ಥರ ಫ್ಲೇವರ್ ಬರ್ತಾ ಇರಲಿಲ್ಲ. ನವಿಲುಕೋಸು ಹಾಕಿದ್ರೆ ಬರುತ್ತಾ ಏನಂತ ನವಿಲುಕೋಸು ಹಾಕ್ತಿದ್ದೆ, ಬರ್ತಾ ಇರಲಿಲ್ಲ. ಬಟ್ ಅವರು ಸೋರೆಕಾಯಿ ಹಾಕ್ತಿದ್ರು, ಹಾಗಾಗಿ ಆ ಥರದ್ದು ಫ್ಲೇವರ್ ಘಮ ಬರ್ತಿತ್ತು, ರುಚಿಯಾಗಿರ್ತಿತ್ತು ಸಾಂಬಾರು. ಈ ಸಲ ನಾನು ಸೋರೆಕಾಯಿ ಹಾಕಿ ಮಾಡಾಕತ್ತೀನಿ ನೋಡಿರಿ, ಸೇಮ್ ಟು ಸೇಮ್ ಹಾಗೆ ಹಾಸ್ಪಿಟ್ಲಲ್ಲಿ ಸಾಂಬಾರು ಕೊಡ್ತಾರಲ್ಲ ಅದೇ ಫ್ಲೇವರು. ಚೆನ್ನಾಗಿತ್ತು ಸಾಂಬಾರು. ಈಗ ಒಂದು 2-3 ವಿಜಲ್ ಕೂಗಿಸ್ಕೊಂಡು ಅದನ್ನು ಮಸ್ತ್ ಬಿಟ್ಟು ಲಾಸ್ಟಲ್ಲಿ ಒಂದು 4 ಸ್ಪೂನಷ್ಟು ಇದನ್ನು ಹಾಕ್ಕೊಂಡಿನಿ. ಏನಪ್ಪ ಅಂದರೆ ಸಾಂಬಾರು ಪುಡಿ, ಮನ್ಯಾಗ ಮಾಡಿರುವಂಥ ಸಾಂಬಾರು ಪುಡಿ. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡ್ಬೋದು. ಎಣ್ಣೆ ಕಾಸ್ಕೊಂಡ್ಮೇಲೆ 1 ಸ್ಪೂನಷ್ಟು ಜೀರಿಗೆ, ಸಾಸಿವೆ ಹಾಕ್ಕೊಂಡಿನಿ. ಎಣ್ಣೆ ಒಂದು 2 ಸ್ಪೂನಷ್ಟು ಹಾಕೀನಿ. ಈಗ ನೋಡಿರಿ, ಒಂದು 5ರಿಂದ 6-7 ಬೆಳ್ಳುಳ್ಳಿ ಹೆಸಲನ್ನು ಜಜ್ಜಿ ಹಾಕೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಬೆಳ್ಳುಳ್ಳಿ ತಿನ್ನಂಗಿಲ್ಲ, ತಿನ್ನೋರು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೋಬೋದು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 1-2 ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗ ಒಂದು ಸ್ವಲ್ಪ ಇದನ್ನು ಹಾಕ್ಕೊಳಕತ್ತೀನಿ. ಏನಪ್ಪ ಅಂದರೆ ಹಿಂಗನ್ನು ಹಾಕೀನಿ ಲಾಸ್ಟಲ್ಲಿ. ಈಗ ನೋಡಿರಿ, ಬ್ಯಾಳೆ ಮತ್ತು ಸೋರೆಕಾಯಿ ಕುದಿಸ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕಿದಾದ್ಮೇಲೆ ಅದನ್ನೊಂದು ಸ್ವಲ್ಪ ಕುಕ್ಕರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಕತ್ತೀನಿ. ಸಾಂಬಾರು ಸೋರೆಕಾಯಿ ಸಾಂಬಾರು ಯಾರು ತಿಂದಿಲ್ಲ ಒಟ್ಟು ಅವರು ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರ್ತೈತಿ. ಮತ್ತು ಅದು ಸೋರೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು. ಒಂದು ಮೀಡಿಯಮ್ ಸೈಜ್ನಷ್ಟು ನಾನು ಸೋರೆಕಾಯಲ್ಲಿ ಅರ್ಧ ಮಾತ್ರ ಹಾಕೀನಿ. ಈಗ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳಕತ್ತೀನಿ. ಟೊಮೆಟೊ ಸ್ವಲ್ಪ ಹಾಕಿದ್ದೆ, ಹಾಗಾಗಿ ಈಗ ನೋಡಿರಿ ಲಾಸ್ಟಲ್ಲಿ ಮತ್ತು 1.5 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೋರೆಕಾಯಿ ಸಾಂಬಾರು
ನಾನು ಫಸ್ಟ್ ಟೈಮ್ ಅಲ್ವಾ, ಮತ್ತು ಇನ್ನು ಜಾಸ್ತಿ ಮಾಡಿಬಿಟ್ರೆ ತಿನ್ನಲಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅರ್ಧ ಮಾತ್ರ ಹೆಚ್ಚು ಹಾಕಿದ್ದೀನಿ. ಹೊಸ್ದಾಗಿ ಏನಾದರೂ ಮಾಡಿದರೆ ಇಷ್ಟಪಡೋಂಗಿಲ್ಲ ನಮ್ಮ ನಮಿತಾ. ನಮ್ಮ ಮನೆಯವ್ರು ಏನಾದರೂ ತಿಂದುಬಿಡ್ತಾರೆ ಬಿಡ್ರಿ. ಬಟ್ ನಮ್ಮ ನಮಿತಾ ದಿನ ಏನು ಮಾಡ್ತೀನಿ ಅದನ್ನೇ ಮಾಡಿದರೆ ಊಟ ಮಾಡ್ತಾಳೆ. ಏನಾದರೂ ಹೆಚ್ಚು ಕಡಿಮೆ ಬೇರೆದು ಏನಾದರೂ ಮಾಡಿದೆ ಅಂತಂದ್ರೆ ಅಯ್ಯೋ ನಾವು ಒಲ್ಲೆ ಅಂತ ನಿಂತುಬಿಡ್ತಾಳೆ. ಹಾಗಾಗಿ ನಾನು ಜಾಸ್ತಿ ಬೇರೆ ಏನು ರೆಸಿಪಿಗಳನ್ನ ಮಾಡೋಕ್ಕೆ ಹೋಗಲ್ಲ. ಮನೆಯಲ್ಲಿ ಡೈಲಿ ಏನು ಮಾಡ್ತೀನಿ ಅದನ್ನೇ ಮಾಡ್ತೀನಿ. ಈಗ ನಾವೇ ಒದ್ದಾಡಕತ್ತಾಳ ಮಕ್ಕೊನಕ್ಕ. ನಮ್ಮ ನಮಿತಾ ಬುಕ್ ಹಿಡ್ಕೊಂಡು ಕುಂತಾಳೆ. ಇನ್ನು ನಾನು ಮಕ್ಕೊನಕತ್ತೀನಿ. ಊಟ ಏನು ಮಾಡಲಿಲ್ಲ. ಈಗ ಬರೀ ಏನಪ್ಪ ಅಂದ್ರೆ ಹಣ್ಣು ತಿಂದ್ವಿ, ಕಲ್ಲಂಗಡಿ ಹಣ್ಣು ತಿಂದ್ವಿ 3 ಜನ. ಈಗ ಒಂದು ಸ್ವಲ್ಪ ಅನ್ನ ಉಂಡ್ಲು ನವ್ಯ. ಇಲ್ಲ ನೋಡ್ರಿ ಮಕ್ಕೊಂಡಾಳ. ಈಗ ಮಕ್ಕೊಂಡು ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ. ಈಗ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ನಾಷ್ಟಕ್ಕೆ ಪಲಾವ್ ಮಾಡೀನಿ. ಮಾಡಿಲ್ಲ. ಆಮೇಲೆ ಇವತ್ತೊಂದಿನ ಮೊಸರು ಹಾಕೊಂಡು ತಿನ್ನಂತು. ಬಿಸಿ ಬಿಸಿದೈತಿ. ಯಾಕೆ ಹೇಳ್ದು ಕೇಳಿಸ್ಕೊಲ್ಲ. ದಿನ ಮಾಡೀನಿಲ್ಲ. ಬೇಕಂದ್ರೆ ಹಾಕ್ಕೊಂಡ್ರಾತು ಮೊಸರು. ನೋಡ್ರಿ ಘಮ ಘಮ ಅಂತ ಬರ್ತೇನು ಬಂತು. ನಮ್ಯಾಗ ತಿನ್ನಿಸ್ಕೊಂತ ನಾನು ತಿಂತೀನಿ. ನವ್ಯ ನಮ್ಮಕ್ಕ ಸಾಂಗ್ ಆಫ್ ಆಫ್ ನಿಂದು. ನಿನ್ನ ಸಾಂಗ್ ಆಫ್. ಎಲ್ಲೋ ನಿನ್ನ ಸಾಂಗ್ ಸಾಂಗ್ ಹೋಯ್ತಾ? ಬಟ್ಟೆ ಕುತ್ಕೊಂಡು ಮತ್ತು ಅದನ್ನು ಕೊಡ್ರಿ ಇದು ಕೊಡ್ರಿ ಅಂದ್ರೆ ಸಿಟ್ಟು ಬರ್ತಾವ್ರಿ. ಹೌದಿಲ್ಲ? ಅವಾಜ ಏನು ಅವಾಜ ನಮ್ಮ ನವಿಂದ? ಚಲೋ ಆಗೈತೆ? ಚಲೋ ಆಗೈತೆ? ನಮ್ಗೆ ಹೊಟ್ಟೆ ಸತಿ ಹಂಗಾಗಿ ನಾವು ರಾತ್ರಿ ಊಟ ಮಾಡಿಲ್ಲ. ಬರೀ ತಿಂದು ಮಕ್ಕೊಂಡಿದ್ದೆ. ಕಲ್ಲಂಗಡಿ ಏನು ತಿಂದು ಮಕ್ಕೊಂಡಿದ್ದೆ ಅಷ್ಟೇ. ನಾನು ತಿಂತೀನಿ. ಬಿಸಿ ಐತಿ. ಸಖತ್ ಮಸ್ತ್ ಸೂಪರ್ ಆಗೈತಲ್ಲ. ನಾವು ಪಲಾವ್ ಬಿಸಿ ಬಿಸಿ ಅದಕ್ಕೆ ಪಲಾವ್ ಮಾಡೀನಿ ಇವತ್ತು. ನಮಗೆ ಬಿಸಿ ಬಿಸಿ ತಿಂದ್ರೆ ಇಷ್ಟ. ಆ ರೀತಿ ಬಿಸಿ ಮಾಡ್ತೀವಲ್ಲ ಅದು ಇದ್ರಂಗೆ ಟೇಸ್ಟ್ ಇರಲ್ಲ. ಅದು ಅದ್ರ ಟೇಸ್ಟ ಬೇರೆ ಆಗ್ತದೆ. ಬಾ ನೀನು ಹಾಕ್ಕೊಂಡ್ ಬಾ. ಲಘು ಲಘು ಗುಡಿಸು. ಅವಾಗಿಂದ ಕಸ ಗುಡಿಸು ಅಂತ ಹೇಳೈತಿ. ಲಘು ಲಘು ಗುಡ್ಸಂಗಿಲ್ಲ. ಮತ್ತು ಆ ಕಡೆ ಈ ಕಡೆ
ಫಸ್ಟ್ ಗುಡಿಸ್ಬಿಟ್ಟು ಬ್ರಷ್ ಮಾಡಿ ಗಾಯ ಹೋಗಿತ್ತು. ಹೌದಾ, ನಾವು ಫಸ್ಟ್ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಕೆಲಸ ಮಾಡಿಬಿಟ್ಲೆ ಫ್ರೆಶ್ ಆಗಿ ತಿನ್ನದ. ಪಲಾವ್ ಅಂತೂ ಮಸ್ತ್ ಆಗಿತ್ತು. ನಾವು ನಾವೇ ಕ್ಯಾಚ್. ಹಾಂ ಕ್ಯಾಚ್, ಬಾಲ್ ಕ್ಯಾಚ್ ಕೊಡು. ನಾವೇ ಕ್ಯಾಚ್ 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 ಕ್ಯಾಚ್. ಫ್ರೆಂಡ್ಸ್ ನೋಡ್ರಿ, ಈಗ ರೆಡಿ ಆಗಿವಿ ನಾಷ್ಟಾಗೆ. ನೀವು ಆಕೆ ಮಾತಾಡ್ಸೇ ಕೊಡಲ್ಲ ಇವತ್ತು. ಹೌದಾ, ಹೆಂಗೆ ಕಿರಿಸ್ತಾವ್ರಿ. ಇದಕ್ಕೆ ಹೊಂಟೀವಿ ಡಿ ಮಾಡ್ತೀವಿ. ನೋಡ್ರಿ ಮಾಡ್ತಾರ. ಓಕೆ ಫ್ರೆಂಡ್ಸ್, ಡಿ ಮಾರ್ಟಿಗೆ ಹೋಗಿ ಮನೆಗೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ಐಟಮ್ಗಳು ಖಾಲಿಗೆ ತೊಗೊಂಬರ್ಬೇಕು. ತೊಗೊಂಬಂದು ಛೀ ಛೀ ಹೋಗೋಣ. ಅಯ್ಯಾಯ ದೇವ್ರಿ, ಅಯ್ಯಾಯ ದೇವ್ರಿ, ಹೆಂಗೆ ಹಿಡ್ದಿ ನೋಡ್ರಿ. ಕಿವಿ ಮರ್ರತ್ತವ್. ಹಾಂ ಕಿವಿ ಮರ್ರಂತವು. ಈಕಿದಾಳಲ್ಲ ಫ್ರೆಂಡ್ಸ್, ಈಕಿನ ನೋಡ್ರಿ, ಇಲ್ಲಿ ನಿಂತಾಳಲ್ಲ ಈಕಿನ ನೋಡ್ರಿ. ಈಕಿನ ನೋಡ್ರಿ, ಈಕಿನ ಫ್ರೆಂಡ್ಸ್, ಈಕಿನ ಫ್ರೆಂಡ್ಸ್, ಈಕಿನ ಎಲ್ಲ ಮಾಡೋದು ಫ್ರೆಂಡ್ಸ್. ಈಕಿನ ಈಕಿನ ಫ್ರೆಂಡ್ಸ್. ಸಾಕು ಬಿಡುವ, ಟಿವಿ ಹಾಕಿಗೆ ನಮ್ಮೆ. ನೋಡ್ರಿ ಈಕಿನ ಅಲ್ಲಿ ಕಾಳಾಗ ನೋಡಲ್ಲ ಏನಿಲ್ಲ, ಅಲ್ಲಿ ನಿಂತಿದ್ದೆ ಬಡಿಸ್ಕೊಂತಿದ್ಲು. ನೋಡ್ರಿ ನೋಡ್ರಿ ಹೆಂಗೆ ಆಡ ಗೊತ್ತಾಗೈತಿ. ಇವ್ರು ಹೊಂಟಿರೋದು ನೀವು ಅಪ್ಪಂಗೆ ಗಂಟು ಬೀಳೋಗ, ಅತ್ತಂಗೆ ಗಂಟು ಬೀಳೋಗಿತ್ತಂಗ ಇಲ್ಲಿ ಹೊಂಟಾನಲ್ಲ. ಹಾಂ, ಅತ್ತಂಗೆ ಗಂಟು ಬೀಳ್ಬೇಡ. ಇಲ್ಲಿ ನೋಡು ದುಗಿಸ್ಬಿಟ್ಲು. ಇದು ನೀರಿಂದ ಇದನ್ನ ಬೀಳ್ತಿತ್ತು ನಮಗೆ. ಲೇ ನಮಗೆ ಏನು ಹೈಪರ್ ಆಗ್ಬಿಟ್ಟ ಇವತ್ತು, ಫುಲ್ ಹೈಪರ್. ಹೊಲ್ಕನ ಆಗ್ಬಿಟ್ಟಾಳ, ಸಿಡ್ಯಾಕ ಕುಂತಾಳ. ಸಿಡಿ ಅಂತಂದು ಬೆಂಕಿ ಸಿಡಿತೈತಿ ಅತ್ತಾಳ. ಹೊಲ್ಕನ ಆಪರೇಷನ್ ಆಗಕ್ಕೆ ಹೊಂಟೈತಿ. ಮಾ ನೋಡ್ರಿ, ಮಾ ಹೊಲ್ಕನ ಎವಾಪರೇಷನ್ ಆಗಕ್ಕೋತೈತಿ ಇವತ್ತು. ನೋಡ್ರಿ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ಇವರು. ನೋಡ್ರಿ ಈಗ ಹೋಗಿ ಬರ್ತಾರ. ನೋಡತ್ತ ಆತ ಬಂದು ಮಾಡಾಕತ್ತಿರೋದು. ನೋಡಿದ್ರಲ್ಲ ಹಿಂಗ ಮಾಡ್ತಾರ.
ಹಾಂ ಇಲ್ಲೇ ಪ್ರೂಫ್ ಐತಿ ವಿಡಿಯೋದಾಗ. ಈಗ ನಾವು ಸಾಕೊಂಡಿನೆಲ್ಲ ಗೊತ್ತಾಗ್ತೈತಿ ಪಾಪ. ಟಾ 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 ಟು ಟು ಟು. ಈ ಚಪ್ಪಾಳೆ ಬಂದಪ್ಪ ಅವ್ರಿಗೆ ಪಾಪ. ರಿಲ್ಯಾಕ್ಸ್. ಗುಡ್. ಬಟ್ ನೀವೆಲ್ಲ ಆಕ್ಯುಪೈ ಮಾಡ್ಕೊಂಡ್ರೆ ಅವ್ರು ಹೆಂಗೆ ಡಾನ್ಸ್ ಮಾಡ್ತಾರೆ? ಅಷ್ಟು ಹೇಳ್ತಾ ಇದ್ದೀನಿ, ಗ್ಯಾಪ್ ಕೊಡ್ರಪ್ಪ ಅವ್ರಿಗೆ, ಒಂಚೂರು ಬೆಳಕಾದ್ರೂ ಕೊಡಿ. ಯು ಗೈಸ್ ಕಮ್ ಲಿಟಲ್ ಬ್ಯಾಕ್ ಸೈಡ್. ಹಾಗೆ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಇನ್ನೂ ಹಿಂದೆ. ಅವರಂತೂ ಕೇಳಲ್ಲ, ನೀವು ಕೇಳ್ತೀರಾ ಗೊತ್ತು ನನಗೆ. ಫೈನ್, ಗುಡ್. ಕ್ಯಾನ್ ವಿ ಹ್ಯಾವ್ ಲಾಸ್ಟ್ 1 minute? ಓಕೆ, ಲಾಸ್ಟ್ 1.5 minute ಡಾನ್ಸ್, ದೆನ್ ಐ ವಿಲ್ ಗಿವ್ ದಿ ಗುಡೀಸ್. ಓಕೆ ಫೈನ್. ಪೇರೆಂಟ್ಸ್ ಹಂಗೆ ಮುಂದೆ ಬರಬೇಡಿ, ಅಲ್ಲೇ ನಿಂತ್ಕೊಬೇಡಿ. ಈ ಒಂದು ಸುತ್ತಿಗೆ ಯಾರ್ಯಾವ ಮಕ್ಕಳು ಜಾಯಿನ್ ಆಗ್ತೀರಾ ಆಗಬಹುದು. ಓಕೆ, ಸೊ ಐ ಹ್ಯಾವ್ ಡಿಸೈಡೆಡ್ ಟು ಗಿವ್ 1 ಗುಡಿ ಫ್ರಮ್ ಯೂಟಿ ಆ್ಯಂಡ್ ಬ್ಯೂಟಿ. ನಿಮ್ಮ ಪೇರೆಂಟ್ಸ್ ಕೊಡ್ಬೋದು, ಇನ್ನೊಂದು ಮಾಮಾ ಅರ್ಥ ಅವ್ರ ಕಡೆಯಿಂದ ವೌಚರ್ ಕೊಡ್ತೀನಿ. ಓಕೆ, ಆಲ್ರೈಟ್. ಕ್ಯಾನ್ ವಿ ಹ್ಯಾವ್ ಅ ಮ್ಯೂಸಿಕ್? 1. ಆರ್ ಯು ರೆಡಿ? ರಿಲ್ಯಾಕ್ಸ್, ರಿಲ್ಯಾಕ್ಸ್. 10 seconds. I'll give you 10 seconds. Relax. Breathe in, breathe in, breathe out. No drinking water for 1 more minute. After dance, then you guys can take a 5 minutes break. Then you guys can drink water. Relax. I'll give a countdown. Then the music will start. Super. You all have done fantastic dance. Okay? 20, 19, 18, 17. Set. Set. 16, 15, 14, 13, 12, 11, 10, 9, 8, 7, 6, 5, 4, 3, 2, 1. Music, please. ನೋಡಿದ್ರಲ್ಲ ಫ್ರೆಂಡ್ಸು, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗೋಪಾಲನ್ ಆರ್ಚ್ ಅಂತ ಮಾಲ್ ಐತಿ RR ನಗರದಲ್ಲಿ, ಅಲ್ಲಿಗೆ ನಾವು ಹೋಗಿದ್ವಿ. ಅಲ್ಲಿ ಡಿಮಾರ್ಟ್ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಹೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ಸು, ಇಲ್ಲಿ ಐತಿ ನೋಡ್ರಿ ಹೋಗ್ರಿ ಅಂದಿದ್ರು ಲಾಸ್ಟ್ ಟೈಮು. ಬಟ್ ನಮ್ಮ ಮನೆಯವ್ರನ್ನ ಹೇಳಿದ ಕೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಕನಕ್ಪುರ ರೋಡ್ಗಿನ ಕರ್ಕೊಂಡೋಗಿದ್ರು. ಬಟ್ ಈ ಸಲ ಅವರೇ ಕರ್ಕೊಂಬಂದ್ರು, ಯಾರೋ ಹೇಳಿದ್ರಂತ, ಹಂಗಾಗಿ ಕರ್ಕೊಂಬಂದಿದ್ರು. ಇವಾಗ ನಾವು ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊರಟಿದ್ದೀವಿ. ಹಿಂಗೈತೆ ನೋಡಿ ದೊಡ್ಡ ಮಾಲು. ಫ್ರೆಂಡ್ಸ್ ನೋಡ್ರಿ, ಈಗ ಮನೆಗೆ ಬಂದ್ವಿ. ಏನೇನು ತೊಗೊಂಬಂದಿವಿ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ಆಗ್ಯಾವ ಈ ಸಲ ಐಟಮ್. ನೋಡ್ರಿ, ಸಾಸಿವೆ ದೂರ ಆತನ ಭಾಳ ಕರೆಕ್ಟಾಗಿ ಐತಾಳ. ಸಾಸಿವೆ ತೊಗೊಂಬಂದಿನಿ. ಆಮೇಲೆ ಹುರುಳಿಕಾಳು ತೊಗೊಂಬಂದಿನಿ. ತುಪ್ಪ ಇನ್ನೇನು ಖಾಲಿ ಹಾಕೊಂಡಿತ್ತು, ಹಾಗಾಗಿ ತುಪ್ಪ 1 ಲೀಟ್ರ್ ತೊಗೊಂಬಂದೆ. ದೀಪ ಹಚ್ಚಕ್ಕ ಮತ್ತು ನಮಗೂ ಬರುತ್ತಂತೇಳಿ ಏಲಕ್ಕಿ ತೊಗೊಂಬಂದಿನಿ. ಇದು ಮಿಯೋನೀಸ್ ಪಾಸ್ತಾ, ಆಮೇಲೆ ಫ್ರೈಡ್ ರೈಸ್. ಇದು ಮಿಯೋನೀಸ್ ಪಾಸ್ತಾಗ ಮಾತ್ರ ಯೂಸ್ ಮಾಡೋದು. ಅದ್ರ ಜೊತೆಗೆ ಇದು ಒಂದು ಫ್ರೀ ಕೊಟ್ಟರೆ ಚಿಕ್ಕದು ಬಾಟ್ಲಿ ಮಿಯೋನೀಸು. ಆಮೇಲೆ ಹ್ಯಾಂಡ್ ವಾಶ್ ಖಾಲಿ ಆಗಿತ್ತು. ಹ್ಯಾಂಡ್ ವಾಶ್ ಬೇಗ ಖಾಲಿ ಆಗಂಗಿಲ್ಲ, ಹಾಗಾಗಿ ಅವಾಗ ತೊಗೊಂಬಂದಿದ್ವಿ. ಖಾಲಿ ಆಗೈತಿ, ಹಾಗಾಗಿ ಇದು ಒಂದು ತೊಗೊಂಬಂದಿನಿ. ಸಂತೂರ್ ಹ್ಯಾಂಡ್ ವಾಶ್ ತಂದಿನಿ. ಇದು ಬಾಟ್ಲಿನೇ ಇದ್ವು, ಮತ್ತು ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ಆಫರ್, ಹಾಗಾಗಿ ತೊಗೊಂಬಂದೆ. ಆಮೇಲೆ ಗುಲಾಬ್ ಜಾಮೂನ್ ತಂದೀನಿ. ಮತ್ತು ತಿನ್ಬೇಕು ಅನ್ನಿಸ್ತು, ಗೊತ್ತಿಲ್ಲ, ತೊಗೋಬೇಕು ಅನ್ನಿಸ್ತು. ನಮಿತಾಗೂ ಇಷ್ಟ ಆಗುತ್ತೆ, ಹಾಗಾಗಿ ಗುಲಾಬ್ ಜಾಮೂನ್ ತಂದೆ ಒಂದು, ಯಾವಾಗಾರ ಮಾಡಿದ್ರಾಕಂತೇಳಿ. ಇದು ನೋಡ್ರಿ ಅಗಸಿ, ಇದಕ್ಕೇನಂತಾರೆ ಅಲಸಿ ಅಂತ ಐತಿ. ಇದ್ರೊಳಗೆ ಫ್ಲ್ಯಾಕ್ಸಿ ಸೀಡ್ಸ ಅಂತಾರೆ, ಫ್ಲ್ಯಾಕ್ಸಿ ಸೀಡ್ಸ್. ನಾವು ಅಗಸಿ ಅಂತೀವಿ. ಅಗಸಿನ ಚಟ್ನಿ ಮಾಡಕ್ಕೆ ತಂದೀನಿ, ಒಳ್ಳೇದಿದು. ಆಮೇಲೆ ಪೆಪ್ಪರ್ ಪೌಡ್ರು ಇರಲಿಲ್ಲ, ಹಂಗಾಗಿ ಪೆಪ್ಪರ್ ಪೌಡ್ರ್ ತಂದೆ. ತರ್ತಿದ್ದಿಲ್ಲ, ಬಟ್ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಂತೇಳಿ ತಂದೆ. ಇದು ಗರಂ ಮಸಾಲೆ ಎವರೆಸ್ಟ್ ಇರಲಿಲ್ಲ, ಹಂಗಾಗಿ ಇಷ್ಟ ಅಂತ ತೊಗೊಂಬಂದೆ. ಇದು ಗೋಪಾಲನ್ ಮಾಲಲ್ಲಿನ ಆಗೈತಿ. ಹೋದ್ಸಲ ಹೇಳಿದ್ರು ನಮ್ಮ ಮನೆಯವ್ರು, ನನ್ನ ಮಾತೇ ಕೇಳಿಲ್ಲ, ಆಗಿಲ್ಲ ಅಂತ ಅಲ್ಲೇ ಕರ್ಕೊಂಡು ಹೋಗಿದ್ರು. ಇಲ್ಲೇ ಆಗೈತೆ ಹತ್ತಿರ ನಮ್ಗೆ. ಇದು ಬ್ರಷ್, ಆಮೇಲೆ ದೀಪದ ಎಣ್ಣೆ 2 ಹಾಕ್ಕೊಂಡ್ರು, 2 ಹಾಕ್ಕೊಂಡಿನಿ. ಕರ್ಪೂರ, ಆಮೇಲೆ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸು, ಆಮೇಲೆ ಬಟರ್. ನಮಿತಾ ಫ್ರಿಜ್ನಾಗ ಇಟ್ಬಿಡು, ಬಟರ್ ಖಾಲಿ ಇತ್ತು ನಂದಿನಿದು. ಇದು ಪುಳಿಯೋಗರೆ. ಆಮೇಲೆ ಇವು 2 ಸ್ಟ್ಯಾಂಡ್ ತೊಗೊಂಡಿನಿ. ಅಡುಗೆ ಮನೆಯಾಗ ಅಡುಗೆ ಮಾಡಿ ಇಡ್ತೀವಲ್ಲ, ಅದಕ್ಕಂತ ಹೇಳ್ಬಿಟ್ಟು ತೊಗೊಂಡು 2 ಸ್ಟ್ಯಾಂಡ್.
ಆಮೇಲೆ ಪಾಪ್ಕಾರ್ನ್ ಭಾಳ ದಿನ ಆಗಿತ್ತು ತಂದಿದ್ದಿಲ್ಲ. ಪಾಪ್ಕಾರ್ನ್ ತಂದಿಲ್ಲ. ಕಂಪ್ನಿ ಫೋನ್ ಬರ್ತಾನೆ ಇತ್ತು ನೋಡ್ರಿ. ಇದು ಸಂತೂರ್ ಸೋಪು. ಆಮೇಲೆ ಗುಡ್ ನೈಟು ನಮ್ಮಿಂದ ಕಟ್ ಮಾಡೋಣ. ಗುಡ್ ನೈಟು. ಇದು ಯಾವ ಪೆನ್ ಅಂದ್ರೆ ಬ್ಲೂ ಪೆನ್ನು. ಪೆಂಟಾನಿಕ್ ಅಂತೆ ಬ್ಲೂ ಪೆನ್ನು 5 ಇದೊಂದು. ಆಮೇಲೆ ಇದನ್ನ ತೊಗೊಂಬ ಅಂತ ಹೇಳತ್ತಿದ್ಲು. ಅದಕ್ಕೆ ತೊಗೊಂಬಂದೆ. ಭಾಳ ದಿನ ಆಗಿತ್ತು, ಕೊಡಿಸಿದ್ದಿಲ್ಲ. ಕೇರಳ ಭಾಳ ದಿವ್ಸದ ಮ್ಯಾಗ ಕೊಡಿಸಿದೆ ಸುಮಾರಿ. ಆಮೇಲೆ ಕಸೂರಿ ಮೇಥಿ ಖಾಲಿ ಇತ್ತು. ಕಸೂರಿ ಮೇಥಿ ಎಣ್ಣೆ ಪ್ಯಾಕೆಟು, ಒಂದು 4 ಎಣ್ಣೆ ಪ್ಯಾಕೆಟು ಸ್ಟಾರ್ಟ್ ಮಾಡ್ಕೊಂಡು. ಪನ್ನೀರು, ಚೀಸ್ ಸ್ಲೈಸು ಫ್ರಿಜ್ನಾಗ ಇದೊಂದು ಇಟ್ಬಿಡಿ. ಆಮೇಲೆ ಎಣ್ಣೆ ಪ್ಯಾಕೆಟ್ 4 ತೊಗೊಂಡಿನಿ. ಸರ್ಫ್ ಎಕ್ಸೆಲ್ ಸೋಪು. ಆಮೇಲೆ ಇದು ಧೂಪ ದೇವ್ರ ಮನೆಗೆ. ಇದು ಪೆನ್ನು. ಇದು ಬ್ಲ್ಯಾಕು, ಅದು ಬ್ಲೂ. ಬ್ಲ್ಯಾಕ್ ಪೆನ್ ಕೇಳ್ತಿರ್ತಾ ಅಂತ ತೊಗೊಂಬಂದಿನಿ. ಅದೇನೋ ಯಾಕೆ ಇಷ್ಟ ಇಲ್ಲ ಅಂತ. ರೆನಾಲ್ಡ್ಸ್ ಅದು ಲೈಟಾಗಿ ಬರೀತೈತಿ. ಶಾಂಪೂ ರೆನಾಲ್ಡ್ಸ್ ನೋಡಿದೆ, ಸಿಗಲಿಲ್ಲ. ಶಾಂಪೂ ತೊಗೊಂಬಂದೆ. ಶಾಂಪೂ ಖಾಲಿ ಹಾಕ್ಕೊಂಡೈತಿ. ಖಾಲಿ ಆಗಕ್ಕೆ ಇನ್ನೂ ಚೂರು ಐತಿ. ಇದು ಸಾಫ್ಟ್ ಟಚ್ ಬಟ್ಟೆಗೆ ಹಾಕಕ್ಕೆ. ಆಮೇಲೆ ಇದು ಟಿಶ್ಯೂ ಪೇಪರು. ಇದು ಫೇಸ್ ವಾಶ್ ಪುಟಾಣಿ ಇಲ್ಲೇ ಇಟ್ಬಿಡ್ತೀನಿ ಚೀಲದಾಗ. ಆಮೇಲೆ ಸಕ್ರೆ ಇದು ನೋಡ್ರಿ ಗೋಧಿ ಹಿಟ್ಟು. ತೂತಾಗೈತೆ ಏನಿದೆ? ಇಲ್ಲ ಆಗಿಲ್ಲ. ಇದು ಗೋಧಿ ಹಿಟ್ಟು ಒಂದು 5 kg ಗೋಧಿ ತೊಗೊಂಡು ಹಾಕಿಸ್ಕೊಂಬರೋಣ ಅಂತ ಲಾಸ್ಟ್. ಇನ್ನೂ ಒಂದು ಐತಿ. ಒಂದು ತೊಗೊಂಡ್ರೆ ಒಂದು ಫ್ರೀ. ಇದು ಗುಡ್ ಗರ್ಲ್ ಹೆಲ್ಪ್ ಮಾಡ್ತಾರೆ. ಮೊನ್ನೆ ಇದು ಮ್ಯಾಟ್ ತಂದಿದ್ನಲ್ಲ, ಇನ್ನೂ ಒಂದು ಅರ್ಕಳಿ ಬಿದ್ದೈತಿ, ಅದಕ್ಕೆ ಒಂದು ತೊಗೊಂಬಂದೆ. ಇದು ಹ್ಯಾಂಡ್ ವಾಶ್ ಆದಮೇಲೆ ಒರೆಸ್ಕೊಳಕ್ಕೆ. ಇರಮ್ಮ ಟವೆಲ್ಲು ಎಲ್ಲ ಹಳೆವಾಗ್ಬಿಟ್ಟವು. 7 ವರ್ಷ ಆಗೈತಿ ತೊಗೊಂಡ್ರಿ. ಚಲೋ ತೊಗೊಂಡ್ವಿ ಅಂದ್ರೆ ಹಂಗೆ ಬಾಳ್ಕೆ ಬರ್ತಾವೆ ನೋಡ್ರಿ. ಅದಕ್ಕೆ ಈ ಸಲ ಚಲೋ ತಂದೀನಿ. ಇದೊಂದು ಸಾಫ್ಟ್ ಐತಿ. ಇದೊಂದು ಟವೆಲ್ ತೊಗೊಂಡ್ವಿ. ನಮ್ಮ ಮನೆಯವ್ರು ತೊಗೊಂಡ್ರಿ. ಇದೊಂದು ಚೆನ್ನಾಗೈತೆ ಅಂತ ಹೇಳಿ. ಇದಕ್ಕೆ 500 ರೂಪಾಯಿ. ಫುಲ್ ಸಾಫ್ಟ್. ನೀರು ಹಿಡಿತೈತೋ ಇಲ್ಲ ಇದು ನೋಡ್ಬೇಕು. ಯೂಸ್ ಮಾಡ್ದಂಗೆಲ್ಲ ನೀರು ಹಿಡಿತಾವೆ. ಫಸ್ಟ್ ಟೈಮು ಸೆಕೆಂಡ್ ಟೈಮು ವಾಶ್ ಮಾಡಿ ಯೂಸ್ ಮಾಡ್ಬೇಕು. ನಮಿತಾ ಇನ್ನು ಕೆಳಗೆಲ್ಲ ಬಿದ್ದಿರ್ತೈತೆ. ಅದು ಧೂಳು ಐತಿ. ಅದ ಕೆಳಗೆ ಬೀಳಿಸಿ. ಅದು 1 ಟವೆಲು, ಇದು 1 ಟವೆಲು. ಟೋಟಲ್ 4 ಟವೆಲ್ ಬೇಕು ನಮ್ಗೆ ಮನ್ಯಾಗ. ಇದು 250 ರೂಪಾಯಿ. ಅದು ಏನು ಅಷ್ಟೊಂದು ದೊಡ್ಡದೇನು, ಅದಕ್ಕೆ ದೊಡ್ಡ ಇದು 250. 3 ತಗೊಬಂದಿಲ್ಲ. ಇಂಥವ ತೊಗೊಂಡಿದ್ವಿ ಫ್ರೆಂಡ್ಸ್ ನಾವು ಮುಂಚೆ. ನೋಡ್ರಿ ಇಂಥವ ತೊಗೊಂಡಿದ್ವಿ. 7 ವರ್ಷದ ತನಕ ಬಂದು ಟವೆಲ್. ಅದಕ್ಕೆ ಈ ಸಲನೇ ಈ ಥರದ್ದು ತೊಗೊಂಡಿವಿ. ಇವೆರಡು ಅದು ಒಂದು. ಆಮೇಲೆ ಇವು ದೇವ್ರ ಮನೆ ಒರ್ಸಾಕ, ದೇವ್ರ ವಸ್ತುಗಳನ್ನು ಒರ್ಸಾಕ ಬೇಕಾಗ್ತಾವು. ಅಡುಗೆ ಮನೆಗೆ 2, ದೇವ್ರ ಮನೆಗೆ 2 ಅಂತೇಳಿ ಒಂದು 4 ತೊಗೊಂಡೆ. 14 ರೂಪಾಯಿ. ಇದು ಖಾರ ಒರ್ಸಕ್ಕಂತ ತೊಗೊಂಡ್ರು ನಮ್ಮ ಮನೆಯವರು. ಆಮೇಲೆ ಕರಿ ಎಳ್ಳು, ಎಣ್ಣೆ ಪ್ಯಾಕೆಟ್. ಇದು ಕಲರ್ ಇವತ್ತು ಹಚ್ಕೊಂಡಿನ ತಲೆ ನೋಡ್ರಿ ಫುಲ್ ಕರ್ರ ಕಾಣಕತ್ತೈತಿ. ಒಂಥರ ಶಾಂಪು ಹಚ್ಚಿ ತೊಳ್ಕೊಂಡ್ವಿ ಅಂದ್ರೆ ನೀಟಾಗಿ ಹಾಕೈತೆ. ಇವಾಗ ಹಂಗೆ ತೊಳೆದೀನಿ. ಇದು ಸೋಂಪು ಕಾಳು, ಪಾಪಡೆ, ಬಾದಾಮ ಆಯಿಲು. ಆಮೇಲೆ ದೇವ್ರ ದೀಪದ ಎಣ್ಣೆ ಆವಾಗಲೇ ಒಂದು ತೋರಿಸಿದೆ. ಇದೊಂದು 2 ತಂದೀನಿ. ಗೋಡಂಬಿ ಕಾಲೇ ಇತ್ತು. ಗೋಡಂಬಿ. ಹಾಂ ಮಡ್ಕಿ ಕಾಳು ಖಾಲಿ ಐತಿ. ಮಡ್ಕಿ ಕಾಳು ಹುಳಿ ಕಾಳು ಇರಲಿಲ್ಲ. ಅಲಸಂದಿ ಕಾಳು ಐತಿ, ಕಡ್ಲಿ ಕಾಳು ಐತಿ, ಆಮೇಲೆ ಹೆಸರು ಕಾಳು ಐತಿ. ಇವು 2 ಇರಲಿಲ್ಲ, ಅದಕ್ಕೆ ತೊಗೊಂಡ್ಬಂದೆ. ಇದು ಅಗರಬತ್ತಿ. ಸೈಕಲ್ ಇರಲಿಲ್ಲ, ಅದಕ್ಕೆ ಇದೊಂದು ತೊಗೊಂಡೆ. ಮನ್ಯಾಗ ಇನ್ನೂ ಹಂಗೆ ಬೇಕಾಗತ್ತೆ ಎದಕ್ಕಾರ ಅಂತ ತೊಗೊಂಬಂದೀನಿ. ಅದೇ ರೂಲ್ ಅಂದ್ರೆ ಇವು ಇದು ಜಾಸ್ತಿ ಬರಿಬೋದು ಇಂತ. ಅದ್ರಾಗ ಪ್ರಾಕ್ಟೀಸ್ ಮಾಡಕ ರೂಲ್ ಇರ್ತಾವಲ್ಲ, ಅವು ಇದಾಗ್ತಾವ, ವೇಸ್ಟ್ ಆಗ್ತಾವ. ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್. ಇದು ಕೋಲ್ಗೇಟ್ ಮಸ್ತ್ ಐತಿ. ಕೋಲ್ಗೇಟ್ ಚಾರ್ಕೋಲ್ ಅಂತ ಈಕಿ ಅದನ್ನೇ ಯೂಸ್ ಮಾಡಕತ್ತ. 4-5 ತಿಂಗಳು ಆಯ್ತು ಈಗ. ಅದಿಲ್ಲ ಚಲೋ ಐತೆ.
ಇದು ಒಂದಷ್ಟು ಏನಾದ್ರು ಚಾ ಸೋಸೋದು ಒಂದೈತಿ, ಹಂಗಾಗಿ ಇದು ಒಂದು ತೊಗೊಂಬಂದೆ. ಇದು ಸಣ್ಣ ಉಪ್ಪು 2 ಪ್ಯಾಕೆಟು, ಕಾಫಿ ಪೌಡ್ರ್ ತಲೆ ಇತ್ತು, ಅದಕ್ಕೆ ಈ ಸಲ ಒಂದು ಸ್ವಲ್ಪ ದೊಡ್ಡದಾಗ ತೊಗೊಂಬಂದೆ. ಯಾಕಂದ್ರೆ ಕಾಫಿ ಯಾಕೆ ಇಷ್ಟಪಡಾಕತ್ತಾರ ಮನ್ಯಾಗ. ಇದು ಬಡ್ಸ್, ಕಿವ್ಯಾಗ ಹಾಕೋಣ ಬಡ್ಸ್. ಕ್ಲಿಯರಾಗಿ ಕಾಣಕತ್ತೈತೋ ಇಲ್ಲ ಗೊತ್ತಿಲ್ಲ. ಇದು ಉಪ್ಪು, ಕಲ್ಲುಪ್ಪು, ಮ್ಯಾಗಿ, ಓಡೋನಿ, ಬಾತ್ರೂಮ್ಗೆ ಹಾಕೋದು ಓಡೋನಿ. ನಿಮ್ಮ ಅಪ್ಪ ತಗೊಂಡ ನಾನು ನೋಡೇ ಇಲ್ಲ. ಜಾಮು, ರವೆ, ಇದು ಉಪ್ಪಿಟ್ಟು ರವೆ, ಒಂದು ಕಾಯಿ ತಗೊಂಡ್ರು ಅಲ್ಲೇ ಹೆಂಗೆ ಒಂದ ಇಲ್ಲ. ಶೇಂಗಾ ಕಾಳು ಖಾಲಿ ಇತ್ತು, ಶೇಂಗಾ ಕಾಳು ತೊಗೊಂಬಂದೆ. ಬೆಳ್ಳುಳ್ಳಿ ಚಲೋ ಇದ್ವಾ ಅದಕ್ಕೆ ತೊಗೊಂಡ್ವಿ. ಇದು ಮಸೂರ್ ದಾಲ್ ಖಾಲಿ ಹಾಕ್ಕೊಂಡಿತ್ತು ಆಗ. ಇದೊಂದು ಜೊತೆ ಚಪ್ಪಲ್ ನಾನು ಮೆತ್ತಗದ ಒಂದು ತೊಗೊಂಡಿನಿ. ಹೆಂಗೆ ಬರ್ತಾವ ಏನೋ ಗೊತ್ತಿಲ್ಲ. 185 ರೂಪಾಯಿ. ಈ ಥರ ಅದ ನೋಡ್ರಿ, ಸಿಂಪಲ್ ಆಗಿ ಚಂದ ಕಾಯ್ತಾವ ಹಾಕೊಳಕಂತ ತೊಗೊಂಡು. ಅನ್ನಕ್ಕೆ ಕಿಡ ಅಂದ್ರೆ ನಾನು ಕುಟಕ್ಕಂತ 2.5. ಇದನ್ನು ಕೊಟ್ಟಿದ್ನಲ್ಲ ಫ್ರಿಜ್ನಾಗ ಇಟ್ಟ, ಪನ್ನೀರು ಮತ್ತು ಏನದು ಚೀಸ್. ಹಾಂ, ಚೀಸ್ ಸ್ಲೈಸ್ ಬಟರ್ ತಂದೀನಿ, ಚೀಸನ್ನು ಕೊಟ್ಟಿನಿ ನೋಡು. ಪನ್ನೀರ್ ಜೊತೆಗೇನ ಕೊಟ್ಟೆ. ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್. ಎಲ್ಲ ಆದ್ವಲ್ಲ ನಮ್ಗೆ ಇಷ್ಟ. ಏನು ಇನ್ನೊಂದೇನು? ಹಾಂ, ಓ ಸೀರು ಅದಾಗ ಇಷ್ಟೆಲ್ಲ ತೊಗೊಂಬಂದಿನಿ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಆಯ್ತು, ನಮ್ಗೆ ಹತ್ರನೇ ಆಯ್ತು. ಹೋದ ಸಲನ ಹೇಳಿದ್ರ ಮನೆಯವ್ರು ನನ್ನ ಮಾತು ಕೇಳಿಲ್ಲ. ಈ ಸಲ ಏನಪ್ಪ ಅಂದ್ರೆ ಕರ್ಕೊಂಡು ಹೋದ್ರು, ತಾವ ಕರ್ಕೊಂಡು ಹೋಗಿ ಹತ್ರ ನಮಗೆ ಭಾಳ ಅಂದ್ರೆ ಭಾಳ ಹತ್ರ ಆಗತ್ತೆ. ಹಂಗಾಗಿ ಓಕೆ ಫ್ರೆಂಡ್ಸ್, ನೋಡೋಣ ವಿಡಿಯೋ ಎಷ್ಟಾಗಿತ್ತು ಏನೋ ಗೊತ್ತಿಲ್ಲ. ಎಲ್ಲನೂ ನೋಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಕೆಂಗೇರಿ, RR ನಗರ ಸುತ್ತಮುತ್ತ ಅದಿರಿ ನೋಡ್ರಿ, ಗೋಪಾಲನ್ ಮಾಲಲ್ಲಿ ಡಿಮಾರ್ಟ್ ಆಗೈತಿ, ಹೋಗ್ಬೋದು. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ.